ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಂಜು ಲೈಫ್ ಸ್ಟೈಲ್ ವ್ಲಾಗ್ಸ್. ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಬಂದು ನಮ್ಮೂರಿನ ಜಾತ್ರೆ ಇತ್ತು. ಮೊದಲನೇ ವರ್ಷ ಮದುವೆ ಆದಮೇಲೆ ಅಪ್ಪನ ಮನೆ ಊರು ಜಾತ್ರೆಗೆ ಹೋಗ್ತಾ ಇದ್ದೆ. ಆನ್ ದ ವೇ ಇಲ್ಲಿ ನಾವು ಹಾಗೆ ಸೋಲೂರು ಹತ್ರ ದ್ರಾಕ್ಷಿನ ತೊಗೊಳ್ತಾ ಇದ್ವಿ. ಅದಕ್ಕೆ ಎಲ್ಲರೂ ಕೂಡ ಟೇಸ್ಟ್ ಮಾಡ್ತಾ ಇದ್ವಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ತುಂಬಾ ಫನ್ ಆ್ಯಂಡ್ ಜಾಯ್ಫುಲ್ ಆಗಿರುತ್ತೆ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ನನ್ನ ಜೊತೆ ಅಮ್ಮ, ಅತ್ತೆ ಇಬ್ಬರು ಕೂಡ ಬರ್ತಾಯಿದ್ರು. ನಮ್ಮ ಜೊತೆ. ಆ್ಯಂಡ್ ತುಂಬಾ ಫನ್ ಆಗಿತ್ತು. ಫ್ಯಾಮಿಲಿಯಲ್ಲಿ ಎಲ್ಲರೂ ಬಂದಿದ್ದರು. ನಿತಿನ್ ಅವ್ರು ನನಗೆ ಗ್ರೇಪ್ಸ್ ಯಾವ ಥರ ತೊಗೊಳ್ಳೋದು ಅಂತ ಹೇಳ್ತಿದ್ರು. ನಮ್ಮ ಜಗಳ ಬಿಡಿ ಮುಗಿಯೋದೇ ಕತೆ. ಸೊ ಬನ್ನಿ, ಹೇಗಿತ್ತು ಈ ವ್ಲಾಗ್ ಅಂತ ನೀವು ನೋಡ್ಕೊಂಡು ಬರೀವ್ರಂತೆ. ಅಣ್ಣ ದಪ್ಪ ದಪ್ಪ ಇದಾವ ಅಂದ್ರೆ ಅಷ್ಟೇನಾ? ಸರಿ ಕೊಡಿ ಅದನ್ನ ತಿನ್ನಕ್ಕೆ. ಇದನ್ನ ಮುರಿದಾಕ್ಬಿಟ್ಟೆ ಗೈಸ್ ನಾನು, ಇವನ್ ಕೈಯಲ್ಲಿ ಬೈಸ್ಕೊಳಕಂತ. ಬುಜ್ಜಿ, ಡೂ ಯು ರಿಮೆಂಬರ್ ದಿಸ್ ಸ್ಪಾಟ್? ಆ ಹಂಸ್ಗೂ, ಈ ಸರ್ಕಲ್ಗೂ, ಇವನ್ಗೂ, ನನಗೂ, ಇವನ್ ಬುಲೆಟ್ ಗಾಡಿಗೂ ಒಂದು ದೊಡ್ಡ ಸ್ಟೋರಿ ಇದೆ ಅಲ್ಲ ಚುಕ್ಕೆ? ಓಪನ್ ಆಯ್ತಾ? ಥ್ಯಾಂಕ್ ಯು. ಎಲ್ಲ ಇಲ್ಲಿಕ್ಕೋ, ನಾನೆಲ್ಲಿ ಕೂತ್ಕೊಳ್ಳಿ. ಒಂದು ಬಾಕ್ಸಲ್ಲಿ 3 kg ಇತ್ತು. ಅಷ್ಟು ಹಣ್ಣು ತೊಗೊಂಡು ಆನ್ ದ ವೇ ಹೋಗ್ತಾ ಅದನ್ನ ಸ್ವಲ್ಪ ಹಾಗೆ ವಾಶ್ ಮಾಡಿಕೊಂಡು ತಿಂತಾ ಹೋದ್ವಿ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಟೈಮ್ ಪಾಸ್ ಕೂಡ ಬೇಗನೆ ಆಯಿತು. ಆ್ಯಂಡ್ ಹೀಗೆ ಖುಷಿಯಾಗಿ ನಾವು ನಮ್ಮ ಊರ ಕಡೆಗೆ ಹೊರಟ್ವಿ. ಆನ್ ದ ವೇ ಹಂಗೆ ನಾವು ಕುಣಿಗಲಲ್ಲಿ ಗಾಡಿನ ನಿಲ್ಲಿಸಿದ್ವಿ. ನಿಮಗೆ ನೆನಪಿರ್ಬೋದು, ನಾನು ಯಾವಾಗಲೇ ಊರಿಗೆ ಹೋದ್ರೂ ದೇವ್ರಿಗೆ ಹೂವು ತೊಗೊಂಡು ಹೋಗಿರ್ತೀನಿ ಪೂಜೆ ಮಾಡ್ಸೋಕ್ಕೆ ಅಂತ. ಸೊ ಸೇಮ್ ಅಂಗಡಿಗೆಲ್ಲೇ ಬಂದಿದ್ದೀನಿ. ನಿಮಗೂ ಕೂಡ ಸಿಗುತ್ತೆ. ಇದು ನಿಮಗೆ ಕುಣಿಗಲ್ ಸರ್ಕಲಲ್ಲೇ ಸಿಗುತ್ತೆ. ಹೊಸ ಬಸ್ ಸ್ಟಾಪ್, ಡೆಪೋ ಬಸ್ ಸ್ಟಾಪಿಂದ ಮುಂದೆ ಬರುವಾಗ ಆನ್ ದ ವೇನೇ ಸಿಗುತ್ತೆ. ಇಲ್ಲಿ ತುಂಬ ರೀಸನಬಲ್ ಪ್ರೈಸ್ಗೆ ಕೊಡ್ತಾರೆ. ಹಾಗೆ ಅವ್ರು ತುಂಬಾ ಫ್ರೆಂಡ್ಲಿ ಇದ್ದಾರೆ. ನಾನು ಯಾವಾಗ ಹೋದರೆ ಬಾಯಿ ತುಂಬ ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಗೊತ್ತಾ. ನಂಗೆ ಆ ಥರ ಮಾತಾಡಿಸ್ತಾರೆ ಅಂದರೆ ಖುಷಿ ಆಗುತ್ತೆ. ಏನೇ ಆದರೂ ಪರವಾಗಿಲ್ಲ, ಅವರೇ ಬೇಕು ಅಂದರೆ ಲೈಕ್ ಅಂಥ ಜನದ ಜೊತೆನೇ ನಾನು ಕಾನ್ವರ್ಸೇಷನ್ಸ್ನ ಜಾಸ್ತಿ ಇಟ್ಟಿರ್ತೀನಿ. ಅದಲ್ಲದೆ ಒಂದು ದೊಡ್ಡ ಹಾರ ತೊಗೊಂಡ್ವಿ. ಹಾಗೆ ಮಲ್ಲಿಗೆ, ದುಂಡು ಮಲ್ಲಿಗೆ ಹೂ ನಂಗೆ ತುಂಬಾ ಇಷ್ಟ. ಸೊ ಅದನ್ನು ಕೂಡ 3 ಹಾರ ತೊಗೊಂಡ್ವಿ ದೇವ್ರಿಗೆ ಅಂತ ಹೇಳಿ. ಅದಾದಮೇಲೆ ಫೋಟೋಗೆ ಬೇಕಾಗಿರೋಂಥ ಕೆಲವೊಂದು ಹೂವುಗಳು ಲೈಕ್ ಸೇವಂತಿಗೆ ತೊಗೊಂಡೆ. ಅದಾದಮೇಲೆ ತುಳಸಿ ತೊಗೊಂಡೆ. ಮಾರಲ್ಲಿ ತೊಗೊಂಡಿದ್ವಿ ನಾವು. ನಮ್ಮ ಅಪ್ಪಾಜಿ ಸ್ವಲ್ಪ ಜಾಸ್ತಿ ಫೋಟೋಸ್ ಇಟ್ಟಿದ್ದಾರಲ್ಲ ದೊಡ್ಡದು. ಸೊ ಹಾಗೆ ಮುಟ್ಕೊಳ್ಳೋ ಹೂವನ್ನು ನೋಡಿದೆ. ನನಗೆ ಮಂಗಳೂರು ಮಲ್ಲಿಗೆ ಮತ್ತು ದುಂಡು ಮಲ್ಲಿಗೆ ಎರಡೂ ಇಷ್ಟ. ಇಲ್ಲಿ ಮಂಗಳೂರು ಮಲ್ಲಿಗೆ ಸಿಗಲ್ಲ, ಬಟ್ ದುಂಡು ಮಲ್ಲಿಗೆ ಸಿಗುತ್ತೆ. ನನ್ನ ದುರಾದೃಷ್ಟಕ್ಕೆ ನಾನು ಹೋಗೋಕ್ಕೂ ಒಂದು 5 ನಿಮಿಷ ಮುಂಚೆ ಯಾರೋ ಸುಮಾರು ಹೂವು ತೊಗೊಂಡೋಗಿದ್ರಂತೆ. ಸರಿ, ಇರೋದನ್ನೆಲ್ಲ ತೊಗೊಂಡು ಸೀದಾ ನಾವು ಹೊರಟಿದ್ದು ನಮ್ಮ ಹಳ್ಳಿ ಕಡೆಗೆ. ಅಪ್ಪನ ಬರೋ ದಾರಿನೇ ಕಾಯ್ತಾಯಿದ್ರು. ಬಿಕಾಸ್ ನಾವು ಬೆಳಗ್ಗೆ 5 ಗಂಟೆಗೆ ಬಿಟ್ಟು ಇಲ್ಲಿ ಲೈಕ್ 8 o'clock ಅಷ್ಟರಲ್ಲಿ ರೀಚ್ ಆಗ್ಬೇಕು ಅಂದ್ಕೊಂಡ್ವಿ. ಬಟ್ ಹೋಗೋ ಅಷ್ಟರಲ್ಲಿ ಸಾಯಂಕಾಲ ಆಯಿತು. ಹೋಗಿ ಏನು ಕೆಲಸ ಮಾಡಿದೆ ನೀವೇ ನೋಡಿ. ಇವ್ರು ಯಾರು ಅಂತ ಗೊತ್ತಿದೆಯಾ? ಕಾರ್ ತೊಳೆಯಕ್ಕೆ ಅಂತಾನೆ ಜನ ಇಟ್ಟಿದ್ದೀನಿ ನಾನು, ಅಕ್ಕ ತಂಗಿನ. ಅದ್ರಲ್ಲೂ ನಿನ್ ಪೇಮೆಂಟ್ ಎಷ್ಟು ದಿನಕ್ಕೆ? 4,000. ಬೇಡ ಬಿಡು, ನಿಂದೆಷ್ಟೇ ಪೇಮೆಂಟ್? ಅದಕ್ಕೊಂದು 4,000 ಸೇರಿಸಿ 4,000ಕ್ಕೆ. ಓಹ್, ನೀವೆಲ್ಲ ಹೈಫೈ ಅಲ್ಲಿ ಇದ್ದೀರಿ. ನೋಡು, ಟೀ ಪುಡಿ ಮತ್ತೆ ಕಾಫಿ ಪುಡಿ 2 ಡಬ್ಬನ ಮುಂದಕ್ಕೆ ಮುಂದಾಗಡೆ ತೆಗೆದುಕೊಳ್ಳ ನೋಡು. ಇದ್ರಲ್ಲೇ ಕೊಡೋದೀಗ ಹಂಗೆ ಮಗ ಕರ್ಗಾಬಿಡ್ಬೇಕು ಬೇಗ. ಈ ತರ ಕಾರ್ನ ಮತ್ತೆ ಆಮೇಲೆ ಹೆಂಗ್ ಮಾಡ್ತಾರ ನೋಡಿ. ಅದ್ರಲ್ಲೂ ನೀರ್ ತೊಳೆಯೋದು, ಗಾಡಿ ತೊಳೆಯೋದು ಹೆಂಗೆ ಅಂತ ಇವ್ರ ಹತ್ರ ಕಲಿಬೇಕು. ಒಂದ್ ಅಂಡೆ ನೀರ್ ಹಿಡ್ಕೊಂಡು ಶಾಂಪು ಸೋಪು ಗೀಪು ಏನ್ ಹಾಕಲ್ವಿ? ತಾತ ಏನಾರು ನೋಡ್ಬಿಟ್ರಿ ಕಾರ್ ತೊಳೆಯೋದ್ನ ಮಚ್ಚ. ಹಲೋ, ಹೌಚ್ಕೊಳ್ಳೋದು ನೋಡು. ಹಾಯ್ 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 ಹಾಯ್. ನೀವು ಹಾಯ್ ಮಾಡಿದ್ಯಾ? ಹಾಯ್ ಗೈಸ್. ಈಗ ನಾವು ಕಲ್ಲೂರಲ್ಲಿ ಇದ್ದೀವಿ. ಕಲ್ಲೂರಲ್ಲಿ ಶಾಪಿಂಗಿಗೆ ಬಂದಿದ್ದೀವಿ, ಹಬ್ಬ ಶಾಪಿಂಗಿಗೆ. ಏನು ತೊಗೊತೀವಿ, ಏನು ತೊಗೋಬೇಕು ಅಂತ ಬಂದಿದ್ದೀವಿ ಅಂತ ಐಡಿಯಾ ಇಲ್ಲ. ಸುಮ್ಮನೆ ನಿತಿನ್ ಅವ್ರು ಕಟ್ಟಿಂಗ್ ಹೋಗಿದ್ದಾರೆ. ನಾನು, ನನ್ನ ಮಾಯಿ, ನನ್ನ ತಂಗಿ, ಅಮ್ಮ, ಅತ್ತಮ್ಮ. ಅಪ್ಪ ಮಾಯಿ ಅಂಬುಕಿಲ್ಲ ಅಂಬ್ರ ಅವ್ರನ್ನ. ಅಲ್ಲ, ತುಳುವಲ್ಲಿ ಮಾಯಿ, ಕನ್ನಡದಲ್ಲಿ ಅತ್ತೇನೆ. ಅಂದರೆ ಎರಡು ಒಂದೇ ತಾನೆ ಅರ್ಥ.
ಶಿ ಡೋಂಟ್ ಲೈಕ್ ಓಕೆ ಅಮ್ಮ ಅಂತೆ ಸಾಕ ಓಕೆಡಾ ನೋಡಿಬೇಡಿ ಅತ್ತಮ್ಮ. ಓಕೆ ಗೈಸ್ ಕೈ ನೋತೈತೆ ಬನ್ನಿ ಒಬ್ರು ಬರೋದ. ನಿತಿನ್ಗೆ ಬ್ಯಾಂಗ್ಳೂರಲ್ಲಿ ಹೇರ್ ಕಟ್ ಮಾಡ್ಸೋಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಸೊ ಇಲ್ಲಿ ನಾಳೆ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ಅವ್ರು ಹೇರ್ ಕಟ್ ಮಾಡಿಸ್ಕೊತಾ ಇದ್ರು. ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ನಮ್ಮ ಕೆಲಸ ಆ್ಯಕ್ಚುಲಾಗಿ ಸ್ಟಾರ್ಟ್ ಆಯಿತು. ಹಾಂ ಸಾಕು ಅಷ್ಟೇ ಹಾಕು, ಅಚ್ಚುಕಟ್ಟಾಗಿ ಹಾಕು. ನೋಡಿ ಗಾಯ್ಸ್ ನನ್ನ ತಂಗಿ ಸಗಣಿ ಬಗಡೆ ಹೆಂಗೆ ಹಾಕ್ತಾವಳಿ. ಈ ಸಗಣಿ ಬಗಡೆ ಹಾಕೋದೇನೆ ಮಾನ ಮರ್ಯಾದೆ ತೆಗ್ದಂಗೆ. ರಂಜು ಹಾಯ್, ಏನು ಮಾಡ್ತಾ ಇದ್ದೀರಾ? ಯಾರ ಹತ್ರ ಟ್ರೈನಿಂಗ್ ತೊಗೊಂಡಿದ್ದು? ಟ್ರೈನಿಂಗ್ ಯಾರ ಹತ್ರ ತಗೊಂಡಿದ್ದು? ಏಯ್ ನಾನು ತಾನೆ. ನೀನು ಸಾಕು ಕಣ ಇಷ್ಟು. ನಾ ಹೋಗಿದ್ದು ಸೋಮವಾರ. ನಮ್ಮ ಮನೇಲಿ ಜಾತ್ರೆ ಸ್ಟಾರ್ಟ್ ಆಗೋದು ಮಂಗಳವಾರದಿಂದ, ಅಂದರೆ ಒಂದು ವಾರ ಮುಂಚೆನೇ ಸ್ಟಾರ್ಟ್ ಆಗುತ್ತೆ. ಆರತಿ ಇದ್ದಿದ್ದು ಮಂಗಳವಾರ. ಸೊ ಸೋಮವಾರ ನೈಟ್ ಒಂದು 12 ಗಂಟೆ ಆಗಿತ್ತು. ಎಲ್ಲ ರಂಗೋಲಿ ಹಾಕ್ಬಿಟ್ಟು ಮಲ್ಕೊಂಡ್ವಿ. ಬೆಳಿಗ್ಗೆ ನಾವಿಬ್ರು ಹೆಂಗೆ ಜಮ್ ಅಂತ ರೆಡಿ ಆದ್ವಿ ಅಂತ ನೀವೇ ನೋಡಿ. ಕೆಲವೊಂದು ರಾ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ. ಓಕೆನಾ? ಹಾಂ ಹಾಂ ನಿತಿನ್ ಅವ್ರನ್ನ ಕಳಿಸ್ಲಾ? ನಿತಿನ್ ನೋಡಿಲ್ಲ, ಛಾಯಾ ನೋಡೋಳ್ತಾನೆ ಅವ್ರನ್ನ. ತಮಾಷೆ ಅಮಾಸೆ ಆಗೋವರೆಗೂ ಅಷ್ಟೇ ಚಂದ. ಹೆಂಗೆ ನಾವು ಬನ್ನಿ ಹೋಗಿ ಪೂಜೆ ಮಾಡಿಸ್ಕೊಂಡು ರೈಟ್. ಹಾಂ ಸೂಪರ್ ಆಗಿದ್ದೀರಾ. ಫುಲ್ಲು ಜೂಮ್ ಆಗಿ ತೆಗ್ದವರಲ್ಲಿ ನೀವೇನು ಕಾಣಿಸ್ತಾ ಮುಖ ಕಾಣಿಸ್ತಾ. ನಮ್ಮೂರ ಹಬ್ಬ ತುಂಬಾ ದೊಡ್ಡ ಹಬ್ಬ. 25 ಹಳ್ಳಿ ಜನ ಸೇರಿ ಮಾಡೋ ಅಂಥದ್ದು ತುಂಬಾ ಸ್ಪೆಷಲ್. ಆ್ಯಂಡ್ ನಮಗೆ ಕೂಡ ಸ್ಪೆಷಲ್. ಯಾಕಂದರೆ ಮದುವೆ ಆದಮೇಲೆ ಇದು ನಮ್ಮ ಮೊದಲನೇ ಜಾತ್ರೆ ನಾವು ಬರ್ತಾ ಇರೋದು. ನಿತಿನ್ ಅವ್ರಿಗೆ ಇದೆಲ್ಲ ಹೊಸ ಎಕ್ಸ್ಪೀರಿಯನ್ಸ್ ಆಗಿತ್ತು, ನಿತಿನ್ಗೆ, ನಿತಿನ್ ಫ್ಯಾಮಿಲಿಗೆ. ಸೊ ಬಟ್ ನನಗೆ ಇದೆಲ್ಲ ಮುಂಚೆನೇ ಗೊತ್ತಿತ್ತು. ಸೊ ಅಪ್ಪಾಜಿ ಏನು ಮಾಡಿದ್ರು, ನಮಗೇನೇ ಆರತಿಗೆ ಪೂಜೆ ಮಾಡಿ ಹೊರಡಿ ಅಂತ ಹೇಳಿದ್ರು. ನಾನು ಆರತಿ ಹೊತ್ಕೊಂಡು ಹೋಗಿದ್ದೆ. ಸೊ ಮೊದಲನೇ ಪೂಜೆ ನಮ್ಮಿಂದಾನೇ ಆಯಿತು. ಆ್ಯಂಡ್ ಈ ಸ್ಯಾರಿ ನನಗೆ ಮದುವೆಯಲ್ಲಿ ಗಿಫ್ಟ್ ಬಂದಿದ್ದು ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಹಬ್ಬಕ್ಕೆ ಸ್ಟಿಚ್ ಮಾಡಿಸಿ ಹಾಕ್ಕೊಂಡೆ. ನಿಮಗೆಲ್ಲ ಹೇಗೆ ಅನಿಸ್ತು ಅಂತ ಹೇಳಿ. ಈ ಥರ ನೀವು ಸುಮಾರು ಜನ ನೋಡಿರ್ತೀರ ಬೇರೆ ಕಡೆ ಎಲ್ಲ, ಅಂದರೆ ಹಬ್ಬದಲ್ಲಿ ನಿಮ್ಮ ಸೈಡು ಇದೆಲ್ಲ ಮಾಡಿರ್ತಾರೆ. ಬಟ್ ಸ್ಟಿಲ್ ನಿಮ್ಗೊಂದು ರಾಕ್ ಕ್ಲಿಪ್ಪಿಂಗ್ ಕೊಡೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ನಮ್ಮೂರು ರೋಡ್ ಎಷ್ಟು ಪಸಂದಾಗದೆ ಅಂದರೆ ಅಷ್ಟು ಪಸಂದಾಗದೆ. ಆರತಿ ಹೊತ್ಕೊಂಡು ಹೋಗ್ತಿದ್ದವಳು ಸಡನ್ನಲ್ಲಿ ಕಾರಲ್ಲಿ ಎಂಟ್ರಿ. ಇನ್ನೇನೂ ಇಲ್ಲ, ನನಗೆ ಕಾಲಲ್ಲಿ ಸ್ವಲ್ಪ ಇನ್ಫೆಕ್ಷನ್ಸ್ ಆಗಿದೆ. ಸೊ ನಾವು ಬರಿಗಾಲಲ್ಲಿ ಆ ಬಿಸಿಲಲ್ಲಿ ಇಟ್ ವಾಸ್ ಅರೌಂಡ್ 1 ಗಂಟೆ 1:30 ಸಮಯದಲ್ಲಿ ತುಂಬಾ ಜೋರು ಬಿಸಿಲಿರುತ್ತೆ. ನೀವು ನೋಡ್ತಾ ಇರ್ಬೋದು ಹೊರಗಡೆ ನಿಮ್ಗೆ ಎಷ್ಟು ಸನ್ಲೈಟ್ ಕಾಣ್ತಿದೆ ಅಂತ. ಆ ಬಿಸಿಲಲ್ಲಿ ನನಗೆ ಹೊತ್ಕೊಂಡು ಹೋಗೋಕ್ಕಾಗಲಿಲ್ಲ. ಸೊ ಹಾಗಾಗಿ ಅಮ್ಮ ಅಲ್ಲಿಂದ ಕಂಟಿನ್ಯೂ ಮಾಡಿದ್ರು, ನಾನು ಛಾಯಾ ಬಂದ್ವಿ. ಆ್ಯಂಡ್ ಆಲ್ಸೋ ನಾವು ಬಾಯಿಗೆ ಹಾಕಿಸ್ಕೊತೀವಿ, ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಅದರಿಂದ ನಾನು ಉಪವಾಸ ಕೂಡ ಇರ್ತೀವಿ. ಸೊ ಹಾಗಾಗಿ ತುಂಬ ಸುಸ್ತಾಗುತ್ತೆ ಅಂತ ಹೇಳಿ ನಾವು ಬಂದಮೇಲೆ ನಮ್ಮೂರು ಆರತಿ ಹೊರಡೋದು. ನಾನು ಅವಾಗಲೇ ಹೇಳ್ದಂಗೆ ನೀವು ಕಂಡುಹಿಡಿಬೋದು ನಮ್ಮದು ಯಾವ ಊರದು ಆರತಿ ಅಂತ ಹೇಳಿ. ಇಲ್ಲಿ ಬರೋ ಅಷ್ಟರಲ್ಲಿ ಅಮ್ಮನವ್ರನ್ನ ರಥದಲ್ಲಿ ಏರಿಸಿರ್ತಾರೆ. ರಥದಲ್ಲಿ ಏರಿಸಿದ್ಮೇಲೆ ಅಲ್ಲಿ ಮುಂದಗಡೆ ಅಮ್ಮನವ್ರಿಗೆ ಇದೆಲ್ಲ ಸೋಮನ್ ಕುಣಿತ ಮತ್ತು ಕತ್ತಿ ವರ್ಷ ಇದೆಲ್ಲ ಮಾಡ್ತಿರ್ತಾರೆ. ಆ ಟೈಮಲ್ಲಿ ನಾವು ಹೋಗಿ ಪೂಜೆ ಮಾಡಿಸ್ಕೊಂಡ್ವಿ. ನಮ್ಮೂರು ಆರತಿ ಮುಗಿದ್ಮೇಲೆ, ಅಂದರೆ ಲೈಕ್ ಅಲ್ಲಿಗೆ ಬಂದಮೇಲೆನೇ ಅಲ್ಲಿಂದ ಹೊರಡೋದು. ಇಲ್ಲಿ ನೀವು ಗೆಸ್ ಮಾಡಿ ನಮ್ದು ಯಾವ ಊರು ಇರ್ಬೋದು ಅಂತ ಹೇಳಿ. ಅಂದರೆ ಈ ಸುತ್ತಮುತ್ತ ಹಳ್ಳಿಲಿದ್ದವ್ರಿಗೆ, ಅಂದರೆ ನಮ್ಮ ಹಳ್ಳಿ ಸುತ್ತಮುತ್ತ ಇರೋರಿಗೆ ಅಥವಾ ಈ ಜಾತ್ರೆಗೆ ಯಾರಾದರೂ ಬಂದಿರೋಂಥವ್ರಿದ್ರೆ ಖಂಡಿತವಾಗಿಯೂ ನೀವು ಗೆಸ್ ಮಾಡೇ ಮಾಡ್ತೀರಾ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಸೊ ನಾನು ನೋಡಬೇಕು. ಆ್ಯಂಡ್ ಇದೊಂದೇ ನಾನು ದೊಡ್ಡ ಹಾರ ತಂದಿದ್ದು, ಮಿಕ್ಕಿದೆಲ್ಲ ಚಿಕ್ಕದಿತ್ತು. ನೀರು ಯಾಕೆ ಏನು ಮಾಡ್ತಿದ್ದಮ್ಮ?
ಇದು ನನ್ನ 15ನೇ ವರ್ಷದ ಬಾಯ್ಬೀಗ ಅಂತ ಹೇಳ್ಬೋದು. ಇದು ನನ್ನ ಅಜ್ಜಿ ನನಗೆ ಅರ್ಕೆ ಮಾಡ್ಕೊಂಡಿದ್ದು ನಾನು ಅವಾಗ ಚಿಕ್ಕವಳಿರುವಾಗ. ಸೊ ಆವಾಗಿಂದ ಇವಾಗ್ಲಿನವರೆಗೂ ನಾನು ಚುಚ್ಚಿಸ್ತಾ ಇದ್ದೀನಿ. ಮುಂಚೆ ಇದನ್ನು ಒಂಬಾಳೆಗೆ ಚುಚ್ಚಿಸ್ತಾ ಇದ್ರು. ನಾನೊಂದು 7ನೇ ವಯಸ್ಸು ಇರುವಾಗಿಂದ ಬಾಯಿಗೆ ಚುಚ್ಚಿಸ್ಕೊತಾ ಇರೋವಂಥದ್ದು. ಇಲ್ಲಿವರೆಗೂ ನನಗೆ ಯಾವತ್ತೂ ನಾನು ವ್ರತನ ಮಿಸ್ ಮಾಡಿಲ್ಲ. ವ್ರತ ಮಿಸ್ ಮಾಡಿದ್ರೆ ಮಾತ್ರ ಬಾಯಲ್ಲಿ ರಕ್ತ ಬರೋದು, ಅದು ಚುಚ್ಚಿದಾಗ ಪೇಯ್ನ್ ಆಗೋದು ಅಥವಾ ಅದು ಊದ್ಕೊಳ್ಳೋದು, ಅಲ್ಲಿ ಗಂಟು ಬೀಳೋದು ಹಿಂಗೆಲ್ಲ ಆಗುತ್ತೆ. ನಮ್ಗೆ ಅದು ಯಾವತ್ತೂ ಆಗಿಲ್ಲ. ನನ್ನ ತಂಗಿ ರೀಸೆಂಟಾಗೆ ಒಂದು ಸುಮಾರು ವರ್ಷದಿಂದ ಅವಳು ಕೂಡ ಚುಚ್ಚಿಸ್ತಾ ಇದ್ದಾಳೆ. ಇದನ್ನ ಚುಚ್ಚಿಸ್ಕೊಳ್ಳೋದು ಒಂದು ಆಡಂಬರ ಅಂತ ಅಲ್ಲ, ಇದು ನಮ್ಮ ನಂಬಿಕೆ, ನಮ್ಮ ಹರಕೆ ಅಂತ ಹೇಳ್ಬೋದು. ಕೆಲವೊಬ್ರು ಅನ್ಕೋತಾರೆ ಇದೆಲ್ಲ ಮೂಢನಂಬಿಕೆ, ಇದೆಲ್ಲ ಮಾಡಬಾರ್ದು ಅಂತ ಎಲ್ಲ. ನನಗೆ ಯಾವತ್ತು ಇದನ್ನೆಲ್ಲ ಮೂಢನಂಬಿಕೆ ಅಂತ ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಸುಮಾರು ವಿಷಯನ ನಾನು ಒಪ್ತೀನಿ ಮೂಢನಂಬಿಕೆ ವಿಚಾರದಲ್ಲಿ, ಬಟ್ ನಾನು ಪರ್ಸ್ನಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿರೋದನ್ನ ಮಾತ್ರ ನಿಮ್ಗಳ ಹತ್ರ ತೋರಿಸ್ಕೊಳ್ಳೋವಂಥದ್ದು. ಫೈನಲಿ ನಾವು ಒಂದು 2 ಗಂಟೆ ಹಂಗೆ ಬಾಯ್ಬೀಗ ಚುಚ್ಚಿದ್ರು. ಸುಮಾರು ತೆಗಿಯೋ ಅಷ್ಟರಲ್ಲಿ 5 ಗಂಟೆ 5:15 ಆಗಿತ್ತು. ಈ ಟೈಮಲ್ಲಿ ಅಮ್ಮನವರು ಪ್ರತಿಷ್ಠೆ ಆಗಿದ್ದು, ಅಂದರೆ ಅವ್ರು ಬಂದು ಕೂತಂಥ ಜಾಗ ಇನ್ನೊಂದು ಗುಡಿ ಇದೆ ಊರು ಸೆಂಟ್ರಲ್ಲಿ. ಆ ಗುಡಿ ಹತ್ರ ಅಮ್ಮನವ್ರನ್ನೇ ಈ ಹಬ್ಬದ ದಿನ ತೊಗೊಬಂದು ಕೂರಿಸ್ತಾರೆ. ಅಲ್ಲಿಗೆ ಇವಾಗ ಮೆರವಣಿಗೆ ಎಲ್ಲ ಮುಗಿಸ್ಕೊಬಂದು ಇಡ್ತಾಯಿದ್ರು. ನನಗೆ ಈ ಸೋಮ ಕುಣಿತ ಅಂತೂ ಯಾವಾಗಲೂ ತುಂಬ ಇಷ್ಟ ಆಗುತ್ತೆ, ತುಂಬ ಭಕ್ತಿಯಿಂದ ನೋಡ್ತೀನಿ. ನಿಮ್ಗೆ ಯಾರಿಗೆಲ್ಲ ತುಂಬ ಇಷ್ಟ ಅನ್ನೋದನ್ನು ನೋಡಿ. ಸೊ ನಿಮಗೋಸ್ಕರ ಇದೊಂದು ರಾಕ್ ಕ್ಲಿಪ್ಪಿಂಗ್ನ ನಾನು ತೊಗೊಂಡಿದ್ದು. ಇದೇ ಟೈಮ್ನಲ್ಲಿ ಅಮ್ಮನವ್ರನ್ನ ಗುಡಿ ಕೂಡ ತುಂಬಿಸ್ತಾಯಿದ್ರು. ಅಮ್ಮನವರು ಗುಡಿ ತುಂಬಿದ ಮೇಲೆ ನಮಗೆ ಬಾಯ್ಬೀಗನ ತೆಗಿಯೋವಂಥದ್ದು. ಅದೇನಿಲ್ಲ, ಅಲ್ಲೊಂದು 300 ಮೀಟರ್ಸ್ ಅಷ್ಟೇ ದೂರ, ಬಟ್ ಹೋಗೋ ಅಷ್ಟರಲ್ಲಿ 3 ಅವರ್ಸ್ ಆಗುತ್ತೆ. ಬಿಕಾಸ್ ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಅಮ್ಮನವ್ರನ್ನ ಮೆರವಣಿಗೆ ಮಾಡಿಕೊಂಡು ಸುತ್ತಾಕೊಂಡು ಕರ್ಕೊಂಡು ಹೋಗೋವಂಥದ್ದು. ಮಾರಿಯಮ್ಮನ ಜಾತ್ರೆ ಅಂತ ಅಂತಾರೆ ಬೇರೆ ಲ್ಯಾಂಗ್ವೇಜಲ್ಲಿ ಎಲ್ಲ, ಬಟ್ ನಾವು ಮಾರಮ್ಮನ ಜಾತ್ರೆ ಅಂತ ಹೇಳೋವಂಥದ್ದು. ಸೊ ಹೀಗಿತ್ತು. ನಿಮ್ಗೆ ಯಾರಿಗಾದರೂ ಇಷ್ಟ ಆಗಿದೆಯಾ? ನೆಕ್ಸ್ಟ್ ಇಯರ್ ಇನ್ನೂ ಚೆನ್ನಾಗಾಗುತ್ತೆ. ಪ್ರತಿ ವರ್ಷವೂ ನಾನು ಇದನ್ನ ತೋರಿಸ್ತಾ ಇರ್ತೀನಿ. ಸೊ ನಾನು ಪ್ರತಿ ಸಲ ತೋರಿಸುವಾಗ ಹೇಳ್ಕೊಳ್ಳೋದು ಅದೇನೇ, ಈ ವರ್ಷ ಇದನ್ನ ತೋರಿಸಿದ್ದೀನಿ, ಬರೋ ವರ್ಷವೂ ಇದೇ ಥರ ವಿಡಿಯೋ ಮಾಡಿ ತೋರ್ಸಂಗಾಗಲಿ ಅಂತ. ಆ್ಯಂಡ್ ನಿತಿನವರು ಕೂಡ ನೋಡಿ ಅಲ್ಲಿ ಸೈಡಲ್ಲಿದ್ದರು, ಹ್ಯಾಂಡ್ಸ್ನ ವೇವ್ ಮಾಡ್ತಾಯಿದ್ರು. ಅವರು ನನಗಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ಆ್ಯಂಡ್ ಅಮ್ಮನೂ ಕೂಡ ಇದ್ದರು. ತುಂಬಾ ಕೇರ್ ಮಾಡ್ತಿದ್ರು. ಬಿಕಾಸ್ ನಾನು ಉಪವಾಸ ಇದ್ದೆ ಆ್ಯಂಡ್ ನನ್ನ ಹೆಲ್ತು ರೀಸೆಂಟಾಗೆ ಸರಿ ಇರಲಿಲ್ಲಲ್ಲ. ಸೊ ಹಾಗಾಗಿ ಉಪವಾಸ ಇರೋದ್ರಿಂದ ಎಲ್ಲಿ ತೀರಾ ಸುಸ್ತಾಗಿ ಹೋಗ್ಬಿಡ್ತೀನಿ ಅನ್ನೋದೊಂದು ಅವ್ರಿಗೆ ಭಯ ಇತ್ತು. ಸೊ ಹಾಗಾಗಿ ಬಟ್ ಅವರು ಗಂಡ್ಮಕ್ಳು ಆರತಿಗಳೊಟ್ಟಿಗೆ ಸೇರೋ ಹಾಗಿಲ್ಲ, ಅವ್ರು ಸಪ್ರೇಟ್ ಇರಬೇಕು, ಆರತಿ ಹತ್ರ ಎಲ್ಲ ಬರೋಂಗಿರಲ್ಲ. ಅದು ಅಲ್ಲದೆ ಅವ್ರಿಗಿದೆಲ್ಲ ಮೊದಲನೇ ವರ್ಷದ್ದು ಅಲ್ವಾ. ಸೊ ನನ್ನ ಅತ್ತೆ ಅಂತೂ ತುಂಬಾ ಎಕ್ಸೈಟೆಡ್ ಆಗಿದ್ರು. ನೋಡ್ತಾನೆ ಇದ್ರು ಆಚೆ ಈಚೆ ಎಲ್ಲ ಮಾಡಿಕೊಂಡು. ಸೊ ಇದು ಮೊದಲನೇ ದಿನದ ಹಬ್ಬ ಆಗಿತ್ತು. ನಾವು ಎಷ್ಟು 1 ತಿಂಗಳಿಂದ ಹಬ್ಬ ಮಾಡಿದ್ರು ಈ 2 ದಿನ ತುಂಬ ಫೇಮಸ್ ಆಗಿರುತ್ತೆ. ಅದು ಮಂಗಳವಾರ ಮತ್ತು ಬುಧವಾರ. ಯೂಶ್ವಲಿ ಗೌಡಾಸ್ ಇರೋ ಹತ್ರ, ಅಂದರೆ ಲೈಕ್ ನಮ್ಮ ರೀಜನಲ್ಲಿ ಹಾಸನ್, ತುಮಕೂರು, ಮಂಡ್ಯ ಈ ಕಡೆ ಎಲ್ಲ ಯೂಶ್ವಲಿ ಹೀಗೆ ಇರುತ್ತೆ. ಆ್ಯಂಡ್ ಅಂದರೆ ಮೊದಲನೇ ದಿನ ಆರತಿ, ಕೆಲವೊಬ್ರು ಬೆಳಗ್ಗೆ ಆರತಿ ಮಾಡಿ ನೈಟು ಮಟನ್ ಮಾಡ್ತಾರೆ, ಅಥವಾ ಈ ದಿನ ನೈಟು ಆರತಿ ಮಾಡಿ ಮಾರನೇ ದಿನ ಬೆಳಗ್ಗೆ ಮಟನ್ ಮಾಡ್ತಾರೆ, ಅಂದರೆ ಲೈಕ್ ನಾನ್ ವೆಜ್ ಮಾಡ್ತಾರೆ, ಆ ಥರ ಇರುತ್ತೆ. ಬಟ್ ನನ್ನದು ಬಂದುಬಿಟ್ಟು ಮಂಗಳವಾರ ಆರತಿ ಇರುತ್ತೆ, ಬುಧವಾರ ಬಾಡು ಅಂತ ಅಂತೀವಿ. ಸೊ ಇದೇ ವಿಡಿಯೋದಲ್ಲಿ ಲೈಕ್ ಅದನ್ನು ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಬುಧವಾರದ ಬಾಡೂಟ ಸ್ಪೆಷಲ್. ಹೋದ ವರ್ಷ ನಾವು ಮಾತ್ರ ಮಾಡ್ಕೊಂಡಿದ್ವಿ, ಬ್ಯಾಚುಲರ್ ಆಗಿದೆ. ಆ್ಯಂಡ್ ಈ ವರ್ಷ ಒಂದು ಗೃಹಿಣಿಯಾಗಿ ಮಾಡ್ತಾಯಿದ್ದೀನಿ. ತುಂಬ ಖುಷಿ ಇದೆ. ನನ್ನ ಮೇಲೆ ನನಗೆ ಗೌರವ ಇದೆ, ನನ್ನ ಮೇಲೆ ನನಗೆ ರೆಸ್ಪಾನ್ಸಿಬಿಲಿಟೀಸ್ ಇದೆ. ಆ್ಯಂಡ್ ಸುಮಾರು ಜನ ಕೇಳ್ತಾಯಿದ್ರಿ ವೀರ್ ಬೇಬಿ ಬರ್ಡೇಗೆ ನೀವು ಯಾಕೆ ಹೋಗಿಲ್ಲ ಅಂತ ಹೇಳಿ. ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಸ್ ಇತ್ತು ಮನೇಲಿ. ಸೊ ಹಾಗಾಗಿ ನನಗೆಲ್ಲೂ ಹೋಗೋಕ್ಕಾಗಿಲ್ಲ. ಆ್ಯಂಡ್ ಆಲ್ಸೋ ಐ ಹ್ಯಾವ್ ಸೋ ಮಚ್ ಆಫ್ ವರ್ಕ್ ಲೋಡ್. ನನಗೆ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ನಾನು ಇವಾಗ ಕಂಪನಿನ ಚೇಂಜ್ ಮಾಡಿದ್ದೀನಿ. ಸೊ ಆದ ಕಾರಣ ನನಗೆ ಇವಾಗ ಸದ್ಯಕ್ಕೆ ಎಲ್ಲೂ ಹೋಗೋಕ್ಕಾಗಲ್ಲ. ಬಿಕಾಸ್ ನನಗೆ ಸಂಡೇ ರಜೆ ಇರೋಲ್ಲ, ನನಗೆ ರೊಟೇಷ್ನಲ್ ಹಾಲಿಡೇಸ್ ಕೂಡ ಇರೋಲ್ಲ. ನನಗಿರೋದು ಬುಧವಾರ ಒಂದೇ ದಿನ ರಜೆ. ಸಮ್ಟೈಮ್ಸ್ ಗುರುವಾರ ತೊಗೊತೀನಿ, ಲೈಕ್ ಕಾಂಪ್ ಆಫ್ ಮಾಡ್ಕೊತೀನಿ. ರಾದರ್ ದ್ಯಾನ್ ದ್ಯಾಟ್ ನನಗೆ ರಜೆ ಸಿಗೋಲ್ಲ. ಸೊ ಹಾಗಾಗಿ ನಾನು ಯಾವ ಪಾರ್ಟಿ ಫಂಕ್ಷನ್ಸ್ ಏನು ಅಟೆಂಡ್ ಮಾಡೋಕ್ಕಾಗಲ್ಲ. ಆ್ಯಂಡ್ ನಿನ್ನೆ ನಾನು ಅಂದರೆ ಲೈಕ್ ಲಾಸ್ಟ್ ಟೈಮ್ ನಾನು ಹಾಕಿರೋ ವಿಡಿಯೋ ಬಂದುಬಿಟ್ಟು ಅದು ಸುಮಾರು ಹಳೇದಾಗಿತ್ತು. ಬಟ್ ನನಗೆ ಅದನ್ನ ಎಡಿಟ್ ಮಾಡಿ ಹಾಕೋಕ್ಕೆ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ಇದನ್ನೆಲ್ಲ ಮುಗಿಸ್ಕೊಂಡ್ವಿ. ತುಂಬ ಹಸುವಾಗಿತ್ತು, ಎಲ್ಲ ಉಪವಾಸ ಇದ್ವಿ ಅಲ್ವ. ಹಾಗೆ ಚಾಯಿನ ಫ್ರೆಂಡ್, ಅಮ್ಮ, ನಾನು, ನಿತಿನವರು ಎಲ್ಲ ಕೂಡ ಅಲ್ಲೇ ಜಾತ್ರೆಯಲ್ಲಿ ಇದ್ವಿ. ಗೋಬಿ ಮಂಚೂರಿ, ಅದಾದಮೇಲೆ ಕಬ್ಬಿನ ಹಾಲು ಅಂತ ಎಷ್ಟು ಕುಡ್ದಿದ್ದೀವೋ ನಮಗೆ ಗೊತ್ತಿಲ್ಲ. ಎಲ್ಲ ಅದನ್ನು ತಿನ್ಕೊಂಡು ಕುಡ್ಕೊಂಡು ಐಸ್ ಕ್ರೀಮ್ ಎಲ್ಲ ಮಾರ್ಕೊಂಡು ಮನೆಗೆ ಹೋದ್ವಿ. ಹೆಂಗಿತ್ತು ನೋಡಿ ನಮ್ಮ ಹಾರಾಟ. ಮೇಡಮ್ ಅವರೇ, ಎಷ್ಟು ಐಸ್ ಕ್ರೀಮು 200 rupees per each. ಬೇಡ, ನೀವೇ ಕಳಿ. ನಾನು 200 ರೂಪಾಯಿ ಕೊಟ್ಟು ಇಷ್ಟೊಂದು ತಂದಿರೋದು. ನೀವೇ ತಿನ್ಕೊಳ್ಳಿ. ಎಲ್ಲ ರೆಡಿ ಆಯ್ತಾರೆ.
ಫಸ್ಟ್ ಬರೀಬೇಕು ಅಂತ ಬರೀತಾಳೆ. ಬಿಡ ಬತ್ತಿ ಇಲ್ಲದೆ ಹೋದ್ರು. ಆ್ಯಂಡ್ ಇದು ಮಂಗಳವಾರದ ಲಾಸ್ಟ್ ಸೆಷನ್ ಆಗಿರುತ್ತೆ ಜಾತ್ರೆಯಲ್ಲಿ. ಇದು ಬಂದು ಬಾಳೆಹಣ್ಣು ಎಸೆಯೋದು ಅಂತ. ನಮ್ಮ ಹರಕೆಗಳು ಆರೈಕೆಗಳು ಏನಾದರೂ ಇದ್ದರೆ, ಲೈಕ್ ನಾವೇನಾದರೂ ಅಂದ್ಕೊಂಡಿದ್ದಾಗಬೇಕು ಅಂತ ಇದ್ದರೆ ಬಾಳೆಹಣ್ಣು ಮೇಲೆ ಅದ್ರ ವಿಷಸ್ನ ಹೇಳಿ, ಇಲ್ಲ ಅಂತ ಅದರಲ್ಲಿ ನಾವು ಬೇಡ್ಕೊಂಡು ಎಸೆಯುವಂಥದ್ದು. ನಿತಿನ್ ಏನೋ ಅಂದ್ಕೊಂಡು ಎಸ್ತಿದ್ದಾರೆ, ನನಗೆ ಅವ್ರು ಹೇಳಲಿಲ್ಲ ಅಷ್ಟೇ ಎಕ್ಸಾಕ್ಟಾಗಿ. ಬಟ್ ದಟ್ಸ್ ಓಕೆ. ಅವ್ರು ಏನೇ ಅಂದ್ಕೊಂಡಿದ್ರು, ಅವ್ರಿಗೆ ಅಂತಲ್ಲ ಎಲ್ಲರಿಗೂ ಅಷ್ಟೇ, ಯಾರೇನೇ ಅಂದ್ಕೊಂಡಿದ್ರು ಎಲ್ಲರನ್ನೂ ಅಮ್ಮನವ್ರು ಈಡೇರಿಸ್ತು ಎಲ್ಲರ ಆಸೆನೂ ಅಂತ ಹೇಳ್ತಾ ಇವಾಗ ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಅಂತಂದರೆ 2ನೇ ದಿನದ್ದು ನಾನ್ ವೆಜ್ ವ್ಲಾಗ್. ನಿಮ್ಮೆಲ್ರಿಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬಿಕಾಸ್ ಎಲ್ಲ ರೆಸಿಪೀಸ್ ರಂಜುಯಿಂದನೇ ಆಗಿತ್ತು ಆ್ಯಂಡ್ ತುಂಬ ಚೆನ್ನಾಗಿತ್ತು. ನಮಗಂತೂ ಸಖತ್ ಖುಷಿ ಆಯಿತು. ತುಂಬಾ ಕ್ರೌಡ್ ಇದ್ದರು. ಇನ್ನು ನಾಳೆ ವ್ಲಾಗಲ್ಲಿ ಇನ್ನೂ ಜಾಸ್ತಿ ಕ್ರೌಡ್ ಇರ್ತಾರೆ. ಬಟ್ ಸ್ವಲ್ಪ ವಿಡಿಯೋ ಮಾಡೋದು ಕಷ್ಟ. ಸೌಟು ಇದು ತೆಳ್ಳಗೈತೆ, ಇನ್ನೊಂದು ಯಾರ ಬಂದ್ರೆ ಮಂದಾಗಿರೋದೊಂದು ತಗೊಳ್ಳಿ. ಹಬ್ಬಕ್ಕೆ ಬೇಕಾಯ್ತದೆ. ಅದಾಲೆ ಬೆಂಡೆ ಆಗೋಗುತ್ತೆ. ಅಕ್ಕ ಅಕ್ಕ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಕ್ಯಾಟ್ರಿಂಗ್ನ? ಬಂಡವಾಳ ಕೊಡು, ನಾಳಿಕೆ ಮಾಡ್ತೀನಿ. ನೀವ್ ಈ ಕೆಲಸ ಯಾವಾಗ ಸ್ಟಾರ್ಟ್ ಮಾಡ್ತೀರಾ? ಗಡ್ಕರಿ ಅವರ ಅವಳದು ಯೂಟ್ಯೂಬ್ ಚಾನಲ್ಗೆ. ಎಲ್ಲಾರು ಚೆನ್ನಾಗಿರ್ತೀವಲ್ವಾ? ಆಯ್ತಾ? ನೋಡಿ ನೋಡಿ, 1 2 3 ಕಟ್ಟೆ ತಿಂದವಳೆ. ರಂಜು ಮೇಕಪ್ ಇಲ್ಲ, ನೋಡಕ್ ಆಗ್ತಾ ಇಲ್ಲ. ನನ್ನ ಮುಖಾನೇ ತೊಳೆದಿಲ್ಲ ಬೆಳಿಗ್ಗೆಯಿಂದ, ಅಲ್ಲೊಂದು ಉಜ್ಜಿದ್ದೀನಿ ಅಷ್ಟೇ. ಏನದು? ಕಬಾಬ್ ಇದ್ರಲ್ಲಿ ಕಲ್ಸಿರೋದು. ಇದ್ರ ತುಂಬ ಇತ್ತು. ಅಲ್ಲೇ ಕರ್ದಂಗೆ ಹೋಯ್ತೈತೆ ತೋಟದ ಕಡಿಕೆ ಪೀಸೆಲ್ಲ. ಇದು ತುಂಬೋದು, ತುಂಬಿದ ಕೂಡಲೇ ಒಬ್ರು ಬಂದು ಎತ್ಕೊಂಡು ಹೋಗೋದು. ಓಕೆ ಫ್ರೆಂಡ್ಸ್, ಇವತ್ತು ನಮ್ಮೂರ ಹಬ್ಬಕ್ಕೆ ನಾವು ಏನೇನು ಮಾಡಿದ್ದೀವಿ ಗೊತ್ತಾ? ಸಲಾಡು ಅಂದರೆ ಏನೇನು ಲೆಮನ್, ಆನಿಯನ್ ಮತ್ತು ಕುಕ್ಕುಂಬರು, ಅದರ ಜೊತೆಗೆ ಚಿಕನ್ ಫ್ರೈ, ಕಬಾಬ್, ಬಿರಿಯಾನಿ, ಆಮೇಲಿಂದ ಮುದ್ದೆ, ಮಟನ್ ಸಾಂಬಾರು, ಫ್ರೈ ಒಂದು ಚಿಕನ್ದು, ಆಮೇಲೆ ಮಟನ್ ಸಾಂಬಾರು, ಮುದ್ದೆ, ರೈಸ್. ಇಷ್ಟು ಮಾಡಿದ್ದೀವಿ ಗೊತ್ತಾ. ಯೂಶ್ವಲಿ ನಾ ಕಬಾಬು ಬಿರಿಯಾನಿ ಪ್ರತಿ ವರ್ಷ ಮಾಡ್ತಾ ಇರಲಿಲ್ಲ. ಬಟ್ ಈ ವರ್ಷ ಅಳಿಯ ಬಂದಿರೋ ಖುಷಿಗೆ ನಮ್ಮಪ್ಪ ಎಕ್ಸ್ಟ್ರಾ ವೆರೈಟೀಸ್ ಎಲ್ಲ. ಅಳಿಯ ಬಂದಿರೋ ಖುಷಿ ಅಲ್ಲ, ನೀನು ಹೋಗಿದ್ದಿ ಅಂತ ಖುಷಿ. ಏನದು ಲೈಟ್ ಮಾಡೋಣ ಅಂತಂದ್ರೆ ಅದಕ್ಕೂ ಖುಷಿ ಆಯ್ತು. ಹೌದಂತೆ ಗೈಸ್. ನೋಡಿ ಕರೆಂಟ್ ಬಂದೈತಿ. ಎಲ್ಲ ಅಡುಗೆ ಮುಗಿಸಿದ್ವಿ. ಎಲ್ಲ ರಿಲೇಟಿವ್ಸು ಬಂದಿದ್ರು, ಎಲ್ಲರೂ ಊಟ ಮಾಡ್ಕೊಂಡ್ವಿ. ಇಲ್ಲಿ ನಾನು ಅತ್ತೆ ಮತ್ತು ಇದು ನನ್ನ ಸೋದರತ್ತೆ, ನನ್ನ ತಂಗಿ, ನನ್ನ ಗಂಡ, ನಾನು, ಹಾಗೆ ನಮ್ಮ ವಾದಿಬಾವ, ಅವ್ರ ಫ್ರೆಂಡ್ಸ್ ಎಲ್ಲರೂ ಬಂದಿದ್ರು. ನಮ್ಮ ದೊಡ್ಡಪ್ಪನ ಫ್ರೆಂಡ್ಸ್, ನಮ್ಮ ಅಂಕಲ್, ನಮ್ಮ ಮಾವ, ಸುಮಾರು ಜನ ಬಂದಿದ್ರು. ಎಲ್ಲರೂ ಊಟ ಬಡಿಸಿ ಕಡೆಗೆ ಜಾತ್ರೆಗೆ ಬಂದ್ವಿ. ಆ್ಯಂಡ್ ಆಲ್ಸೋ ಇವತ್ತು ವಾದಿಬಾವ ಮತ್ತು ಅವ್ರ ಫ್ರೆಂಡ್ಸ್ ಹೊಡ್ತಿದ್ದಾರೆ ನೋಡಿ. ಹಾಯ್ ಹಾಯ್. ಎಲ್ಲಿಗೆ? ಎಷ್ಟು ಕಬ್ನಾಲ್ ಕುಡಿಸ್ತಾವ್ರೆ ಬಂದಾಗಿಂದ. ಕುಡಿ ಕುಡಿ ಕುಡಿ. ಥ್ಯಾಂಕ್ ಯು. ಇಲ್ಲ ಕುಡಿ ನೀವಾಯ್ ನಿಚ್ಚ. ಅವ್ರು ಹಿಡ್ಕೊಂಡು ತಿರುಗ್ತಾವ್ರೆ. ಲಾಸ್ಟ್ ಒಂದು ಯಾರಾದ್ರೂ ಕುಡಿಯಕ್ಕಾಗ್ತಿಲ್ಲ. ತಗೊಂಡ್ರೆ ಗಮ್ಮತ್ ಮಾಡ್ತಾರಲ್ಲ, ಮಾತ್ರ ಎಲ್ಲಿ ಬಂದ್ರೆ ಗಮ್ಮತ್ ಮಾಡ್ತಾರೆ.
ಅವ್ರೆಲ್ಲೇ ಇರ್ಲಿ ಕಣಮ್ಮ.